1 ಕ್ವಿಂಟಲ್ 40 kg ಕಬಾಬ್. ಮಟನ್ 4 ಕ್ವಿಂಟಲ್ 2,000 1,500 ಜನ ಊಟ. 50 kg ಬೋಟಿ, 1.5 ಕ್ವಿಂಟಲ್ ಚಿಕನ್ ಚಾಪ್ಸು, 80 kg ಗೀ ರೈಸು, 1 ಕ್ವಿಂಟಲ್ 10 kg ರೈಸು, 2,000 ಮುದ್ದೆ. ನಾನು ಮಿನಿಮಮ್ ಲಾಸ್ಟ್ ಫೈನಲ್ 5 ವರ್ಷ 5,000 ಜನ 6,000 ಜನ. ನನಗೆ 20 ವರ್ಷ 22 ವರ್ಷ ಸರ್ವಿಸ್. ಜ್ಯೂಸ್ ಕೊಡಕ್ ಹೋಗ್ತಾ ಇದೀವಿ, ಎಲ್ರು ಬಂದಿದ್ದಾರೆ ನೆಂಟ್ರುಗಳು. ಚೆನ್ನಾಗಿದೆ ಕಾಸಿನ ಸರ, ಅವಳು ಇದೇ ತರದ್ ಬೇಕಂತ ಹೇಳಿ ಮಾಡಿಸಿದ್ದು. ಇದು ನಂದು ಜುಮ್ಕಿ, ನನಗೆ ಸರಕ್ಕಿಂತ ಜುಮ್ಕಿನೇ ತುಂಬಾ ಇಷ್ಟ ಆಯ್ತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊಬಗನು ನಾಚಿಸು ಹುಡುಗಿಯ, ಇಂಡಿಯ ಮಂಡಿಯ ಬೆಡಗಿಯ. ಬೀಗ್ರೂಟ ಮಾಡ್ತಿದೀವಿ. ಫಾರ್ ದ ಫಸ್ಟ್ ಟೈಮು ಇಷ್ಟು ದೊಡ್ಡ ಫಂಕ್ಷನ್ ಮಾಡ್ತಾ ಇರೋದು ನಮ್ಮ ಮನೆಯಲ್ಲಿ. ಆ್ಯಂಡ್ ಅರೌಂಡ್ 2,000 ಜನಕ್ಕೆ ಊಟ ಮಾಡಿಸ್ತಾ ಇರೋದು. ಸೊ ಎಲ್ಲ ಕ್ಲಿಪ್ಪಿಂಗ್ಸ್ನು ಆ್ಯಡ್ ಮಾಡಿರ್ತೀನಿ ನೋಡಿ. ಆ್ಯಂಡ್ ನಾನ್ ವೆಜ್ ಲವರ್ಸ್ ಯಾರ್ಯಾರು ಇರ್ತಿರೋ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಈ ವ್ಲಾಗ್ ನಿಮ್ಗೆಲ್ರಿಗೂ ಅಂತ ಹೇಳ್ತೀನಿ. ನೇಮ್ ಬೋರ್ಡ್ ಈ ಥರ ಮಾಡಿಸಿದ್ದಾರೆ ಆಲ್ರೆಡಿ. ಆ್ಯಂಡ್ ಡೆಕೋರೇಷನ್ ಆಲ್ಸೋ ರೆಡಿ ಆಗಿದೆ, ಊಟ ರೆಡಿ ಆಗಿದೆ. ಆಲ್ರೆಡಿ 12 o'clock ಆಗಿದೆ. ಸೊ ಮ್ಯೂಸಿಕ್ ಬರ್ತಿದ್ರೆ ದಯವಿಟ್ಟು ಇಗ್ನೋರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ. ಯಾರಿಗೆಲ್ಲ ಇಷ್ಟ ಆಗುತ್ತೋ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಆಡು ತುಂಬ್ಕೊಂಡು ಬಂದಿದ್ದಾರೆ ಮಟನ್ಗೆ. ಇಲ್ಲೇ ಕಟ್ ಮಾಡೋದು. ಕುರುಬನ ರಾಣಿ ಅಂತ ಹೆಸರು ಹಾಕ್ಸ್ಬಿಟ್ಟವ್ರೆ ನೋಡಿ ಫ್ರೆಂಡ್ಸ್. ಎಷ್ಟೊಂದು ಇದಾವೆ ಅಂದರೆ ಸೆಲೆಕ್ಟೆಡ್ ಮರಿ. ಇವಾಗ ಅದನ್ನು ತೊಗೊಂಡೋಗಿ ಇಲ್ಲೇ ಕಟ್ ಮಾಡ್ತಾರೆ. ಕಟ್ ಮಾಡಿಸಿ ಎಲ್ಲ ಕ್ಲೀನ್ ಮಾಡಿ, ಕಟ್ ಮಾಡೋಕ್ಕೆಲ್ಲ ಬಂದಿದ್ದಾರೆ. ಸೊ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡ್ತಾರೆ. ಅಲ್ಲಿ ರಿಟರ್ನ್ ಗಿಫ್ಟಿಗೆ ಗಾಡಿ ಬಂದಿದೆ. ನಿಮಗೆ ಏನು ರಿಟರ್ನ್ ಗಿಫ್ಟ್ ಕೊಡ್ತಿದ್ದೀವಿ ಅಂತ ಹೇಳಿ ಮಾರ್ನಿಂಗ್ ರಿವೀಲ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಇಲ್ಲಿ ವೆಜ್ಜಿಗೆ ಶಾಮಿಯಾನ ಎಲ್ಲ ಹಾಕ್ತಿದ್ದಾರೆ. ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಈ ಕಡೆ ನಾನ್ ವೆಜ್ದೆಲ್ಲ ಕಂಪ್ಲೀಟ್ ಆಗಿದೆ ಶಾಮಿಯಾನ. ಆ್ಯಂಡ್ ಅಲ್ಲಿ ಮಟನ್ದೆಲ್ಲ ಕ್ಲೀನ್ ಮಾಡ್ತಿದ್ದಾರೆ, ಮಟನ್ ಎಲ್ಲ ಸುಲಿತಾ ಇದ್ದಾರೆ. ಸೊ ಇಷ್ಟೇ, ಮಾರ್ನಿಂಗ್ ರೆಡಿಯಾಗಿ ಎಗೇನ್ ವಿಡಿಯೋ ಸ್ಟಾರ್ಟ್ ಮಾಡಬೇಕು. ಆಲ್ರೆಡಿ ಟೈಮ್ ಬಂದು 1 o'clock ಆಗಿದೆ. ಯಾರೂ ನಿದ್ದೆ ಮಾಡಿಲ್ಲ ಇವತ್ತು. ನನ್ನ ಗಂಟ್ಲೆಲ್ಲ ಫುಲ್ ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ಆನಿಯನ್ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಇಲ್ಲಿದೆ ಆ್ಯಂಡ್ ವಾಟರ್ ಬಾಟಲ್ ಎಲ್ಲ ಇಳೋಗ್ತಿದ್ದಾರೆ. ಟೈಮ್ ಬಂದು 6:15. ಇನ್ನು ಇವ್ರದ್ದು ಆಗಿದೆಯಾ ಇಲ್ವಾ ನೋಡೋಣ ಬನ್ನಿ. ಸಂಜೆ ಮರಿ ಕಟ್ ಮಾಡ್ತಿದ್ರಲ್ಲ, ಅವ್ರದ್ದು ಕಂಪ್ಲೀಟ್ ಆಗಿದೆಯಾ ಇಲ್ವಾ ಇನ್ನೂ ಮಾಡ್ತಾನೆ ಇದ್ದಾರೆ. ಬಾಯ್ ಫುಲ್ಲು ಕೆಲಸ ಪ್ರಶಾಂತ್ ಅವರು. ಎಲ್ಲ ಅಡುಗೆ ಮಾಡ್ತಿದ್ದಾರೆ ಆಲ್ರೆಡಿ, ತೋರಿಸ್ತೀನಿ ಬನ್ನಿ. ಅಂಕಲ್ ಹಾಲು ಬೇಕಾ ಅಂತ ಕೇಳ್ತಾವ್ರೆ. ಎಷ್ಟು ಲೀಟ್ರು? ಅಲ್ಲ 30 ಲೀಟ್ರ್ ಇಟ್ಟವ್ರೆ ನೆನ್ನೆ. ಇವಾಗ ಬೆಳಗ್ಗೆನೂ ಬೇಕಾ ಏನಾದರೂ? ಇದು ವೆಜ್ ಅವರಿಗೆ ಹಾಕ್ಸಿರೋದು ಆ್ಯಂಡ್ ಇದು ನಾನ್ ವೆಜ್ ಅವರಿಗೆ. ಪ್ರಶಾಂತ್ ಅವ್ರು ನೋಡಿ ಫುಲ್ಲು ಹೆಂಗೆ ಓಡಾಡ್ತಾವ್ರೆ. ನಮ್ಮ ಚೇತನ್ ಅವರು ಅಲ್ಲಿ ನಿಂತಿದ್ದಾರೆ. ಅಷ್ಟು ಕುಯ್ದರೂ ಸಾಕಾಗಲ್ಲ ಅಂತ ಹೇಳಿ ಮತ್ತೆ ಇನ್ನೊಂದು ತೆಗಿಸ್ತಾ ಇದ್ದಾರೆ ಇದ್ರೊಳಗಿಂದ, ಇನ್ನೊಂದು ಕಟ್ ಮಾಡೋದಕ್ಕೆ ಅಂತ. ಎಲ್ಲರೂ ಟಿಫನ್ ಮಾಡೋಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಟಿಫನಿಗೆ ಪಲಾವ್ ಮಾಡಿಸಿದ್ರು. ಸೊ ಇಡೀ ಫ್ಯಾಮಿಲಿ ಎಲ್ಲರೂ ಕುತ್ಕೊಂಡು ಟಿಫನ್ ಮಾಡ್ತಾಯಿದ್ವಿ. ಇವಾಗ ಪಲಾವ್ ಮಾಡಿಸಿದ್ದಾರೆ ಟಿಫನ್ನಿಗೆ. ನಿಮ್ದು ಆಯ್ತಾ? ಆಯ್ತಾ ತಿಂಡಿ? ಬಾವ ಅಡುಗೆ ಭಟ್ರಾಗ್ಬಿಟ್ಟವ್ರೆ. ರೈಸ್ ಮಾಡಿದ್ದಾರೆ.
ಟೋಟಲಿ 2,000 ಜನಕ್ಕೆ ಮಾಡ್ತಿರೋದಲ್ವಾ? ಎಷ್ಟು ಜನ? 2,000 ಜನ. ಏನು ಚಿತ್ರಾನ್ನ ಮಾಡ್ತಿರೋದಾ? ಗೀ ರೈಸ್. ಬ್ಲಡ್ ಬೇಯಕ್ಕೆ ಹಸಿಟ್ಟು ಇನ್ನೂ ಬೇಕ್ತಾನೆ, ಅದರೊಳಗೆ ಆ್ಯಡ್ ಮಾಡ್ತಿದ್ದೀರಾ? ಇದು ಚಿಕನ್. ಇದೊಂದು ತಲೆಕಾಲು ಅಷ್ಟೇನಾ ಇದು? ಹಾಂ ಹಾಂ ಬೇಯಕ್ಕೆ ಹಾಕಿದ್ದೀರಾ? ಹಾಂ. ಬೋಟಿ 1 ಕ್ವಿಂಟಲ್ 80 kg ಬೇಯ್ತಾ ಇದೆ ಇಲ್ಲಿ. ಇದು ಮಟನಿ ಖಾರ ಮಾಡಿರೋದಣ್ಣ ಇಷ್ಟೊಂದು? ಅಣ್ಣ ನೀವು ಎಷ್ಟು 1,000 ಜನಕ್ಕೆ ಅಡುಗೆ ಮಾಡಿದೆ? ಎಷ್ಟು ದಿನ? 10,000 15,000 ತನಕ ಮಾಡ್ತಾರಂತೆ. 10,000 ಜನಕ್ಕೆ ಅಂದ್ರೆ ಏನು ಕಡಿಮೆ ಆಯ್ತಾ? ರಾಗಿ ಮುದ್ದೆ. ಈ ಜನುಮವೇ ಆಹ ದೊರಕಿದೆ ಸವಿಯಲು, ಜಗವಿದೆ ನವರಸಗಳ ಬಿಸಿ ಬೀದೆ ನಳಪಾಕ ದಿನ ದಿನ ನನ ಬಿಸಿಯುವಾರುವ ಮೊದಲೇ ಎಲ್ಲರ ಮೆಲ್ಲುವ ಕಲೆಯ ಜೀವನ ಜಯ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು, ಇನುಮವೇ ಆಹ ದೊರಕಿದೆ ರುಚಿ. ಸಾಂಬಾರ್. ಇದು ಕೂಟು ವೆಜಿಟೇರಿಯನ್ಸ್ ಅವ್ರಿಗೆ. ಇದೊಂದು ಬಾಕಿ ಇತ್ತು ಕಣ್ರಪ್ಪ ನಿಮ್ಮದು. ಹೋಗಿ ನಾ ಏನೋ ಮಾಡ್ಕೊಡು, ಹಂಗೆ ತಗೋಗಿ. ನಾನೇ ಹಾಕೊಂಡಿದ್ದೀನಿ ಕಣತ್ತೆ ಪರ್ಫ್ಯೂಮ್. ಫುಲ್ಲು ಕೆಲಸ ಮಾಡ್ತಾವ್ರೆ ಎಲ್ರು ಇವತ್ತು. ಅವ್ರು ಬರ್ತಾವ್ರಲ್ಲ ಮೈನ್ ಕ್ಯಾಂಡಿಡೇಟ್ಸ್, ಡೆಕೋರೇಷನ್ ಅದೆಲ್ಲ, ರಿಟರ್ನ್ ಗಿಫ್ಟ್ ಅದೆಲ್ಲ ರೆಡಿ ಮಾಡ್ಕೊಂಡಿರೋದು ಅವ್ರೆ. ಪ್ರಶಾಂತ್ ಅವ್ರು ಇಲ್ದೆ ನಮ್ ಬ್ಲಾಗ್ ಬಹಳ ಬೋರ್ ಆಗ್ತೈತೆ ಗೈಸ್. ಅವ್ರು ಫುಲ್ಲು ಕೆಲಸ ಮಾಡ್ತಾವ್ರೆ ಇವತ್ತು. ಇವಾಗ ಬಂದ್ರ ಅಮ್ಮ? ಬನ್ನಿ ಇವಾಗ ಮನೆ ಹತ್ರ ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ನೋಡ್ಕೊ ಬರೋಣ. ಡೆಕೋರೇಷನ್ ರೆಡಿ ಇದೆ ಆಲ್ರೆಡಿ, ಚೆನ್ನಾಗಿ ಮಾಡಿದ್ದಾರೆ. ಜ್ಯೂಸ್ ಮಾಡ್ತಾಳೆ ನಮ್ಮಕ್ಕ. ಸೊ ಎಲ್ಲರೂ ರೆಡಿ ಆಗಿದ್ದೀವಿ. ನಾನು ಈ ಥರ ರೆಡಿ ಆಗಿದ್ದೀನಿ. ಓ ಇದು ಆರ್ಟಿಫಿಷಿಯಲ್. ಇವಳು ಹುಡುಗಿರಿಗೆ ಓಪನ್ ಏರಿಯಾ ಚಂದ. ಹೌದು, ಜ್ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ರೆಡಿ ಆಗ್ಬಿಟ್ಟು ಜ್ಯೂಸ್ ಮಾಡ್ತಾ ಇದೀವಿ. ಮುಂಚೆನೆ ಏನು ಹೇಳಿಲ್ಲ. ಅಡ್ಗೆ ಆಲ್ರೆಡಿ ರೆಡಿ ಇದೆ, ಹೋಗ್ಬೇಕು ಗಾಲಿಗೆ. ಹೆಂಗ್ ಮಾಡಿದ್ದಾರೆ ನೋಡ್ಬೇಕು. ಅಡ್ಗೆ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ರು ಮಾಡ್ಬೇಕು. ಮತ್ತೆ ನಮ್ದು ಬೀಗ್ರೂಟದ ಬ್ಲಾಗೆ ಓಡೋದು. ವಿಷ್ಣು ಶಾಸ್ತ್ರದ ಗೌಡ ಸ್ಯಾರ್ ಇರ್ತಾರೋ ಅದು ವಿಷ್ಣು ಶಾಸ್ತ್ರದ ವಿಡಿಯೋ ಎಷ್ಟು ಓಡಾಯ್ತು ನೋಡಿದ್ರ? ತೋರಿಸ್ತಾ ಇದ್ದ. ಏನ್ ಗೊತ್ತಾವೆಲ್ಲ ರೇರು. ಹೌದು. ಜ್ಯೂಸ್ ರೆಡಿ ಆಗಿದೆ ಫುಲ್ ಎಲ್ಲ. ನಮ್ಮ ಅತ್ತಿಗೆ ಮನೆ ಕಡೆಯವರೆಲ್ಲರೂ ಬಂದಿದ್ದಾರೆ ಇವಾಗ. ಒಳಗಡೆ ದೇವ್ರ ಮನೆಗೆ ಇಟ್ಬಿಡು. ಒಂದೇ ತಾನೆ.
ಜ್ಯೂಸ್ ಕೊಡಕ್ ಹೋಯ್ತಾಳೆ ನಮ್ ಚಾಂದು. ನಾನು ಹೋಗ್ಬೇಕು ಇವಾಗ. ಜ್ಯೂಸ್ ಕೊಡಕ್ ಹೋಗ್ತಾ ಇದೀವಿ. ಎಲ್ರು ಬಂದಿದ್ದಾರೆ ನೆಂಟ್ರುಗಳು. ದೀಕ್ಷಾ, ಸುಂದ್ರಿ, ಇವಳು ಇನ್ನೊಬ್ಳು ಸುಂದ್ರಿ. ಹುಡುಗಂದು ಹುಡುಗಿದು ಫೋಟೋ ತೆಗಿತಾವ್ರೆ. ಊಟ ರೆಡಿ ಇದೆ, ಬನ್ನಿ ನೋಡೋಣ ಏನೇನ್ ಮಾಡಿದೆ. ಮುದ್ದೆ ಮಾಡ್ತಾವ್ರೆ ನೋಡಿ. ಮುದ್ದೆ ರೆಡಿ ಇದೆ. ನಾನು ಇನ್ನೇ ಕರಿತಿದ್ದೆ ಕಣ ಸಂಜು. ಆಯ್ತಾ ಅಂಕಲ್ ಎಲ್ಲ ಕಟ್ಟಿ? ತಿರ್ಗದ್ ಮಾಡ್ಬೇಕಾಗಿತ್ತು. ಹೌದು, ಅದು ರೆಡಿ ಆಗ್ತಿದ್ವ ಅಲ್ಲಿ. ಹಾ, ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಇವ್ರದ್ದು. 10,000 ಜನಕ್ಕೆ ಅಡ್ಗೆ ಮಾಡಿದಾರಂತ ಇಷ್ಟು ಅವ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ. ಬೋಟಿ ರೆಡಿ ಆಗಿದೆ. ಜೀವನ ಜನುಮವೇ ಜನುಮವೇ ಆಹ ದೊರಕಿದೆ ರುಚಿ. ಸಾಂಬಾರ್ ರೆಡಿ ಇದೆ. ಅಂಡ್ ಆಲ್ಸೋ ಚಾಪ್ಸ್, ಚಿಕನ್ ಚಾಪ್ಸ್. ಅಣ್ಣ ಮಾತಾಡ್ತೀರಾ? ಚಿಕನ್ ಚಾಪ್ಸ್ ರೆಡಿ. ಅವ್ರು ಮಾತಾಡೋ ಸಿಚುವೇಶನ್ ಅಲ್ಲಿ ಇಲ್ಲ, ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ದಾರೆ. ಇದು ಸಾಂಬಾರ್, ಮಟನ್ ಸಾಂಬಾರ್. ಕಬಾಬ್ ಅಲ್ಲಿ ಮಾಡ್ತಿದ್ದಾರೆ, ಅಲ್ಲಿ ಹೋಗೋಣ. ಗೀ ರೈಸ್ ರೆಡಿ ಇದೆ. ಸಿಕ್ಕಾಬಟ್ಟೆ ಬಿಸಿ ಐತೆ. ಕಬಾಬ್, ಒಂದು ಕ್ವಿಂಟಲ್ 40 kg ಕಬಾಬು. ಇದು ಮಟನ್ ಎಲ್ಲ ಮಟನ್ 4 ಕ್ವಿಂಟಲ್ 2,000 1,500 ಜನ ಊಟ. 50 kg ಬೋಟಿ, 1.5 ಕ್ವಿಂಟಲ್ ಚಿಕನ್ ಚಾಪ್ಸು, 80 kg ಗೀ ರೈಸು, 1 ಕ್ವಿಂಟಲ್ 10 kg ರೈಸು, 2,000 ಮುದ್ದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಅದು ಎಷ್ಟು ಜನ ಅಡುಗೆ ಮಾಡಿದ್ದೀರಿ? ನಾನು ಮಿನಿಮಮ್ ಲಾಸ್ಟ್ ಫೈನಲ್ 5,000 ಜನ 6,000 ಜನ ಲಾಸ್ಟ್ ಫೈನಲ್. ನನಗೆ 22 ವರ್ಷ ಸರ್ವಿಸು. ಎಲ್ಲಿ ಅಂಕಲ್ ನೀವೆಲ್ಲೆಲ್ಲಿ ಮಾಡಿದ್ದೀರಾ? ಶ್ರವಣಬೆಳಗೊಳ, ಬೆಂಗಳೂರಲ್ಲೆಲ್ಲ ಮಾಡ್ತೀನಿ. ಶ್ರವಣಬೆಳಗೊಳ ನೋಡೋಣ. ಈಗ ಇನ್ನೊಂದು ತಿನ್ನೋಡವ, ಅದು ತಿನ್ಬೇಡಕ್ಕಣ್ಣ. ಇತ್ತಾಗ ಬಿಸಿ ಇತ್ತು. ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿ ಎಲ್ಲ ಕಡೆ ಮಾಡ್ತೀರಾ? ಹಾಸನ, ಮಂಡ್ಯ, ಮೈಸೂರು, ಬೆಂಗಳೂರು, ಚಿಕ್ಕಮಂಗ್ಳೂರು ಎಲ್ಲ ತಲುವೆ. ನಿಮ್ಗೆ ಯಾರು ಇಲ್ಲಿ ರೆಫರ್ ಮಾಡಿದ್ದು? ಅಂದ್ರೆ ಯಾರು ಹೇಳಿದ್ದೀರಿ ಬರ್ಬೇಕಂತ? ಚೇತನ್ ಅವರಾ? ಚೇತನ್ ಅವರು. ನಮ್ಮ ಮಗಳು ಅವರು ಇಬ್ರು ಟೀಚರ್ಸ್ಗಳು, ಇಬ್ರು ಒಂದೇ ಕ್ಲಾಸಲ್ಲಿ. ಒಂದೇ ಕ್ಲಾಸಲ್ಲಿ ಟೀಚರ್. ಏಮಕ್ಕಣ ಸರಿ ಆಯ್ತಾ? ಏನೀಗ ಕಬಾಬ್ ತಿಂತಾ ಇದ್ದೀನಿ ನಾನು. ಸುಡ್ತೈತೆ. ಸರಿ ಆಗೋಯ್ತೆ. ಚೆನ್ನಾಗೈತೆ. ಆದ್ರೆ ಇವ್ರು ಹೇಳಿ ತರ ಪೌಡರ್ ತರ್ಬೇಕಿತ್ತು ಅನ್ಸುತ್ತೆ. ಹೌದು. ಬನ್ನಿ ಹೋಗೋಣ. ಮನೋಣ್ಣನ ಆಫೀಸ್ ಹುಡುಗರುಗಳೆಲ್ಲ ಕೆಲ್ಸ ಮುಗಿಸಿ ಎಲ್ಲ ಕೂತವ್ರೆ, ಆರಾಮಾಗಿ ರೆಸ್ಟ್ ಮಾಡ್ತಾ. ನಿಮಗೆ ನಾನು ಹೇಳಿದೆ ಅಲ್ವಾ ರಿಟರ್ನ್ ಗಿಫ್ಟ್ ಏನು ಕೊಡ್ತೀವಿ ಅಂತ ಹೇಳಿ, ಬೆಳಗ್ಗೆ ರಿವೀಲ್ ಮಾಡ್ತೀನಿ ಅಂತ. ಎಸ್, ನಮ್ಮ ಟಾಟಾ ಪವರ್ ಸೋಲಾರ್ ರೂಫ್ ಕಡೆಯಿಂದ ಒಂದು ಪ್ಲಾಂಟ್ನ ಪ್ರೊವೈಡ್ ಮಾಡ್ತಾ ಇದೀವಿ. ಪ್ರತಿಯೊಬ್ಬರಿಗೂ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ರಿಗೂ ರಿಟರ್ನ್ ಗಿಫ್ಟ್ ಆಗಿ ಒಂದೊಂದು ಪ್ಲಾಂಟ್ನ ಕೊಡ್ತಾ ಇದೀವಿ. ಹಾಗೆ ನಿಮ್ಮ ಮನೆಗೆ ಯಾರಿಗಾದ್ರೂ ಸೋಲಾರ್ ಬೇಕಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನನ್ನ ಕಡೆಯಿಂದ ಯಾರು ಹೋಗ್ತಿರೋ ಅವರಿಗೆ ಖಂಡಿತ ನಿಮಗೆ ಆಫರ್ ಇದ್ದೇ ಇರುತ್ತೆ. ಲಾಂಗ್ ಲಾಸ್ಟಿಂಗ್ ಲಿಥಿಯಂ ಅಯಾನ್ ಬ್ಯಾಟ್ರಿನ ಯೂಸ್ ಮಾಡಿರೋದ್ರಿಂದ 10+ ಇಯರ್ಸ್ ಬಾಳಿಕೆ ಬರುತ್ತೆ.
ಸೋಲಾರ್ ಪವರ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ಕರೆಂಟ್ ಇಲ್ಲದೆ ಇದ್ರೂ ಕೂಡ ಸೋಲಾರ್ ಎನರ್ಜಿ ಮೂಲಕ ಟಿವಿ, ಲಿಫ್ಟ್ ಹಾಗೆ AC ನ ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಪವರ್ ಬಿಲ್ನ ಅಪ್ ಟು 90% ರೆಡ್ಯೂಸ್ ಮಾಡ್ಬೋದು. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ನ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ನಿಮಗೆ ಇಂಟ್ರೆಸ್ಟ್ ಇದ್ರೆ. ಶಶಿಕಲಾ ಅವ್ರೆ, ಎಲ್ಲರಿಗೂ ಆದ್ರೂ ಅಷ್ಟೇ, ನಿಮ್ಗೂ ಆದ್ರೂ ಅಷ್ಟೇ, ಎಲ್ಲರಿಗೂ ಹೇಳ್ಬಿಡ ಇಲ್ಲಿ ಸೋಲಾರ್ ಹಾಕ್ಸ್ಬೇಕು ಅಂತ. ಅಜ್ಜಿ ಒಂದೇ ತುಳಸಿ ಗಿಡನಾ? ಏನ್ ಹೇಳ್ತಾ ಇದ್ದಾನೆ ಅಂತ ನೋಡ್ತಿದ್ದೀರಾ? ಸೋಲಾರ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದ, ಬಟ್ ನಿಮಗೆ ಐಡಿಯಾನೇ ಇಲ್ಲ. ಮೈಕ್ ನನ್ನ ಹತ್ರ ಇತ್ತು, ಇವಾಗ ನೋಡಿ ಕಾಮಿಡಿನ. ಅಯ್ಯೋ ನನ್ ಮೈಕ್ ಇಲ್ಲ ಇತ್ಕಣೋ, ಹಾಗೆ ನಾನ್ ವೆಜ್ ಆಗಿರೋದ್ರಿಂದ ಬೀಡ ಕೂಡ ಮಾಡಿಸಿದ್ವಿ. ಸೊ ಈ ಕಡೆ ಬೀಡ ಕೂಡ ರೆಡಿ ಆಗಿತ್ತು. ಎಲ್ರು ಊಟ ಮಾಡ್ತಾ ಇದ್ದಾರೆ. ಎಷ್ಟೋ ದಿನ ಆಗೋಗಿತ್ತು ಪಿಂಕಿ ನೋಡಿ. ಚೆನ್ನಾಗಿ ವೆಜ್ ಊಟ ಎಲ್ಲ ಮಾಡ್ತಿದ್ದಾರೆ. ಮೊಯ್ ಬರೆಯಕ್ ಕೂರ್ಸ್ಬಿಟ್ಟವ್ರೆ. ಎತ್ತಾಕ್ತಾಳೆ ಆಮೇಲೆ ಎತ್ತಾಕ್ತಾಳೆ. ನಮಗೂ ಸಿಕ್ಕಾಪಟ್ಟೆ ಹೊಟ್ಟೆ ಸಿಕ್ಕಿತ್ತು, ಹಾಗಾಗಿ ಫ್ಯಾಮಿಲಿ ಫುಲ್ ಎಲ್ಲರೂ ಲಾಸ್ಟ್ಗೆ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಹಾಗೆ ಬಂದವರೆಲ್ಲರೂ ಹೇಳ್ತಾ ಇದ್ರು ಊಟ ತುಂಬಾ ಚೆನ್ನಾಗಿತ್ತು, ಅಡುಗೆ ಯಾರು ಮಾಡಿದವ್ರು ಅಂತ ಹೇಳಿ. ಅಡುಗೆ ಮಾಡಿದವ್ರ ನಂಬರ್ನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಯಾರಿಗಾದ್ರೂ ಬೇಕಂತ ಹೇಳಿದ್ರೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಬಿಕಾಸ್ ಯಾವುದೇ ಥರ ಫುಡ್ ಕಲರ್ ಯೂಸ್ ಮಾಡಲ್ಲ, ಹಾಗೆ ಯಾವುದೇ ಥರ ಪೌಡರ್ಸ್ನ ಯೂಸ್ ಮಾಡಲ್ಲ, ಟೇಸ್ಟಿಂಗ್ ಪೌಡರ್ಸ್ನೆಲ್ಲ ತುಂಬ ನ್ಯಾಚುರಲ್ ಆಗಿ ಮಾಡಿದರು. ಎಲ್ಲರೂ ಹೇಳ್ತಿದ್ದು ಅದನ್ನೇನೆ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತಂತಲೂ ಹೇಳ್ತಾ ಇದ್ರು. ಒಂದೇ ಖುಷಿ, ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ, ಯಾವುದೇ ರೀತಿ ಯಾರಿಗೂ ಏನು ತೊಂದರೆ ಆಗದೇನೆ ಕಂಪ್ಲೀಟಾಗಿ ಫಂಕ್ಷನ್ನು ಆರಾಮಾಗಿ ಖುಷಿಯಾಗಿ ಹೋಯಿತು. ಇದೊಂದೇ ಖುಷಿ. ಹಾಗೆ ಊಟ ಮಾಡುವಾಗಲೂ ಅಷ್ಟೇ ಸಮಾಧಾನವಾಗಿ ನೆಮ್ಮದಿಯಾಗಿ ಊಟ ಮಾಡಿದ್ವಿ ಮನೆಯವರೆಲ್ಲರೂ ಸೇರಿಕೊಂಡು. ಬೀಡ ಅಣ್ಣ ಟಚ್ ಮಾಡಿ ಅಣ್ಣ ಅದಕ್ಕೆ ನೋಡಿ ಈಗ ನಾಚಿಕತ್ತೆ ಇಷ್ಟು ದೂರ ಎತ್ತಕೊಂಬಂದಿದ್ದು. ಅಣ್ಣ ಟಚ್ ಮಾಡಿ ಕಣ್ಮುಚ್ಚಿ ಬ್ರೋ. ಮೇಡಮ್ ಲಿಪ್ಪು ಕ್ಲೋಸ್. ಅಯ್ಯೋ ಎಷ್ಟು ಕಷ್ಟ. ಬರ್ತಾರಾ ಫೋಟೋಗ್ರಾಫರ್ಗಳಿಗೆ ಎಷ್ಟು ಕಷ್ಟ ಅಂದ್ರೆ. ಓಕೆ ಮೇಡಮ್ ಕೈ ಬಿಡಿ, ಈ ಕಡೆ ತಿರ್ಕೊಳ್ಳಿ. ಬರ್ತಾವ್ರೆ ಗಾಡಿ ಓಡಿಸ್ತಿದ್ದ ಕಣೆ, ಹೊಟ್ಟೆ ಉರಿ. ಸ್ಟಮಕ್ ಬರ್ನಿಂಗ್. ಶಿ ಇಸ್ ಸಿಸ್ಟರ್, ಯುವರ್ ವೈಫ್. ಮಾಡಿದ್ದೀರಾ? ಸಿಸ್ಟರ್ ಇಸ್ ಮೋರ್ ಗೇಟ್ ವೈಫ್. ಓಹ್ ವೆರಿ ನೈಸ್. ಅಲ್ಲೇ ಹೇಳ್ತಿದ್ದ ಪ್ಯಾಂಟ್ ಟೈಟ್ ಐತೆ ಅಂತ. ಟ್ರೈ ಮಾಡ್ತೀನಿ, ಆಗಿಲ್ಲ ಅಂದ್ರೆ ಬೇಡ. ಹಿಂಗ್ ಬರೀ ಕಡೆಗೆ ಬಲ ಎಡ್ದೆ ಬಲ ಇಲ್ಲ, ಈ ಕಡೆ ಸಪೋರ್ಟ್ ಮಾಡಿ ಬೇಗ ಮಾಡ್ಬಿಟ್ಟು ಆಮೇಲೆ ಸೈಡ್ ಹೋಗ್ಬಿಡಿ. ಅಲ್ಲೇ ನಿಂತ್ಕೊಂಡ್ಬಿಡಿ. ಎಲ್ಲ ಹಾಕ್ಬಿಟ್ಟಿನ ಗಣಪತಿ ತರ. ಗಣಪತಿಗೆ ಜೈ ಅನ್ನಿ. ಆಗಲ್ಲ ಬಿಡಿ, ಅದು ಹಂಗಲ್ಲ, ನೀವೇ ಎತ್ಕೋಬೇಕ್ರಿ ಹಿಂಗೆ. ಅಯ್ಯೋ ಬೇಡ
ಏ ಹಂಗಲ್ಲ, ಹಿಂಗ್ ಪೊಸಿಷನ್ ಹಿಂಗ್ ತಗೊಂಡ್ ಹಿಂಗ್ ನೀವ್ ಎತ್ತಿ ಒಬ್ರೆ ಎತ್ಬೋದು. ಅದೇ ಆ ಪಟ್ಟಿ ವೆಯ್ಟ್ ಅವ್ರೆ. ಎತ್ತಿ ಹಿಂದಕ್ ಬಂದು ಇಟ್ಕೊಂಡ್ರು ಅಷ್ಟೇ. ತಗೊಂಡ್ರಿ ಎತ್ಕೊಂಡ್ರಿ ಏನಾಗಲ್ಲ, ಫ್ರೀಯಾಗಿ ಕೂತ್ಕೊಳ್ಳಿ, ಫ್ರೀಯಾಗಿ. ಬೇಗ ಬೇಗ ದಾರಿ ಬಿಡಿ ತೈಡಿ ಮಾರೆ. ಟಾಟಾ ಪವರ್ ಸೋಲಾರ್ ಗಾಡಿ ಹೊಡೆದು ಎಲ್ಲರೂ ಅವ್ರು ಊಟ ಮಾಡ್ಕೊಂಡು ಬರ್ತಾವ್ರೆ. ಅಡುಗೆ ಮಾಡೋ ಹುಡುಗರುಗಳೆಲ್ಲ ಹೊರಡ್ತಿದ್ದಾರೆ ಇವಾಗ ಪಾಪ. ಹೌದು, ಫಂಕ್ಷನ್ ಎಲ್ಲ ಮುಗೀತು. ಎಲ್ಲದೂ ವಾಶ್ ಮಾಡ್ಬೇಕು ಇವಾಗ. ಎಲ್ಲರಿಗೂ ಅಮೌಂಟ್ ಸೆಟಲ್ಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಗೊಂದು ಕ್ವಿಕ್ಕಾಗಿ ಒಂದು ಚಿಕ್ಕ ವಿಡಿಯೋ ಮಾಡಿ ತೋರಿಸ್ಬಿಡೋಣ ಯಾವ ಥರ ಇದೆ ಡಿಸೈನ್ಸ್ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇರಿ, ನಿಮಗೆ ಫ್ಲ್ಯಾಶ್ ಲೈಟ್ ಆನ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಗೈಸ್, ಇದು ನೋಡಿ ನಮ್ಮ ಫಸ್ಟ್ನೇ ಅಕ್ಕಂದು ಸರ ಮತ್ತು ಓಲೆ ಅವಳಿಗೆ ನಾವು ಮಾಡಿಸ್ಕೊಟ್ಟಿರೋದು ಮನೆಯಿಂದ. ಸೊ ಇದು ನೋಡಿ ಫುಲ್ ತುಂಬ ಚೆನ್ನಾಗಿದೆ. ಕಾಸಿನ ಸರ ಅವಳು ಇದೇ ಥರದ್ದು ಬೇಕಂತ ಹೇಳಿ ಮಾಡಿಸಿದ್ದು. ಸೊ ನೋಡಿ, ಆ್ಯಂಡ್ ಇದು ನಂದು. ಸೊ ನಮ್ಮ ಎರಡನೇ ಅಕ್ಕಂದು ನಂದು ಒಂದು ಸ್ವಲ್ಪ ಸಿಮಿಲರೇ ಇದೆ. ಇದು ನಂದು ಜುಮ್ಕಿ. ನನಗೆ ಸರಕ್ಕಿಂತ ಜುಮ್ಕಿನೇ ತುಂಬ ಇಷ್ಟ ಆಯಿತು. ಆ್ಯಂಡ್ ನಮ್ಮ ಅಕ್ಕಂದು ತೋರಿಸ್ತೀನಿ ತಡೀರಿ. ನನಗೆ ಲಕ್ಷ್ಮಿ ಡಿಸೈನ್ ಬೇಡ ಅಂತಲೇ ಹೇಳಿ ಸರಕ್ಕೆ ನಾವು ಲಕ್ಷ್ಮಿ ಡಿಸೈನ್ ಕೊಡಿಸ್ಲಿಲ್ಲ. ಬಟ್ ನಮಗೆ ಗೊತ್ತಿಲ್ದಂಗೆ ನಮ್ಗಷ್ಟು ಅಬ್ಸರ್ವ್ ಮಾಡಲಿಲ್ಲ, ಜುಮ್ಕಿಲಿ ಲಕ್ಷ್ಮಿ ಬಂದುಬಿಟ್ಟಿತ್ತು. ಸೊ ಏನು ಮಾಡೋಕ್ಕಾಗಲ್ಲ, ಇರಲಿ. ಆದರೆ ತುಂಬ ಫಿನಿಶಿಂಗ್ ಚೆನ್ನಾಗಿ ಬಂದಿತ್ತು, ಹಾಗಾಗಿ ಓಕೆ ಅಂತ ಸುಮ್ಮನಾದ್ವಿ. ಇದು ನಮ್ಮ ಅಕ್ಕಂದು ಓಲೆ, ನಮ್ಮ ಅಕ್ಕಂದು ಸರಕ್ಕೆ ಡಿಸೈನಿಗೆ ತಕ್ಕನಾಗೆ ಮಾಡಿಸಿದ್ದಾರೆ. ಆ್ಯಂಡ್ ಸ್ವಲ್ಪ ಯುನೀಕ್ ಆಗಿದೆ. ನಮ್ಮದೆಲ್ಲ ಇವಾಗ ಬಂದು ಪ್ರೆಸೆಂಟ್ ಏನು ಓಡ್ತಿದ್ಯೋ ಆ್ಯಂಟಿಕ್ ಪೀಸು ಅದರಲ್ಲೇ ಮಾಡಿಸ್ಕೊಬಿಟ್ವಿ. ನಮಗಷ್ಟು ಐಡಿಯಾ ಇರಲಿಲ್ಲ. ಬಟ್ ನಮ್ಮದು ಕಂಪೇರ್ ಮಾಡಿದ್ರೆ ನಮ್ಮ ಅಕ್ಕಂದೇ ತುಂಬ ಚೆನ್ನಾಗಿದೆ. ಇದು ಇವಾಗ ಮದುವೆ ಆಗಿದ್ದಾಳಲ್ಲ ಅಕ್ಕ, ಅವಳಿಗೆ ಸ್ವಲ್ಪ ಓಲೆ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಮಾಡಿಸಿದ್ವಿ. ಸೊ ಡಿಸೈನ್ ನಂದೇನು ಸರ ಇದೆಯೋ ಅದೇ ಥರನೇ ಸ್ವಲ್ಪ ಸಿಮಿಲರೇ ಇದೆ ಎರಡೂ. ಆ್ಯಂಡ್ ಬಳೆ ಕೂಡ ಅವಳದೇನೆ. ಇದು ಫೈನಲಿ ಬೀಗ್ರೂಟ ಮುಗೀತು. ಯಾವುದೇ ಥರ ವಿಘ್ನಗಳಿಲ್ಲದೆ ಎಲ್ಲ ಆರಾಮಾಗಿ ಆಯಿತು. ಆ್ಯಂಡ್ ಬಂದವರೆಲ್ಲ ತುಂಬಾನೇ ಊಟ ಚೆನ್ನಾಗಿದೆ ಅಂತಲೂ ಹೇಳಿದ್ರು. ಎಸ್, ಆ್ಯಂಡ್ ಆಲ್ಸೋ ಅಡಿಗೆ ಮಾಡಿದ್ದವ್ರನ್ನ ನಾನು ಇಲ್ಲಿ ಮೆನ್ಷನ್ ಮಾಡಲೇಬೇಕು. ಸೊ ಬಿಕಾಸ್ ಯಾವುದೇ ರೀತಿ ಮಸಾಲೆಗಳನ್ನ ಯೂಸ್ ಮಾಡಿದೆ, ತುಂಬ ನ್ಯಾಚುರಲ್ ಆಗಿ ಅಡುಗೆ ಮಾಡಿದ್ರು. ಆ್ಯಂಡ್ ಯಾವುದೇ ರೀತಿ ಟೇಸ್ಟಲ್ಲೂ ಸಹ ಕಾಂಪ್ರಮೈಸ್ ಆಗಿರಲಿಲ್ಲ. ಸೊ ಯಾರೆಲ್ಲ ನಾನ್ ವೆಜಿಟೇರಿಯನ್ಸ್ ಇರ್ತಿರೋ, ಹಾಗೆ ಎಷ್ಟು ತುಂಬ ದೊಡ್ಡ ದೊಡ್ಡ ಕಾರ್ಯಗಳನ್ನ ಇಟ್ಕೊಂಡಿರ್ತಿರೋ ಅವರೆಲ್ಲ ಆದಷ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ ತಗೊಳ್ಳಿ. ಸೊ ಎಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆದಷ್ಟು ಬೇಗ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.